ಬೆಳಗ್ಗೆ ಎದ್ದಿ ಅಂಗಡಿ ಓಪನ್ ಮಾಡಿ ಇವ್ರ ದರ್ಶನ ಮಾಡಿದೆ. ಏನೋ ಒಂಥರ ಸಂತೋಷ ಇವ್ರನ್ನ ನೋಡಿದ್ರೆ. ಸ್ನಾನ ಮಾಡ್ಕೊಂಡು ರೆಡಿ ಆಗಿ ಅಲ್ಲಿಂದ ಹೊಂಟೆ ಬಸ್ ಸ್ಟಾಪ್ ಕಡೆಗೆ ನಡ್ಕೊಂಡು ಹೋಗ್ತಾ ಇದ್ದೆ. ಯಾಕಂದ್ರೆ ಇವತ್ತು ಗಾಡಿ ಇಲ್ಲ, ಅದಕ್ಕೆ ನಡ್ಕೊಂಡು ಹೋಗ್ಬೇಕು. ಬಸ್ ಸ್ಟಾಪ್ ಕಡೆಗೆ ನಡ್ಕೊಂಡ್ ಬಂದು ನಮ್ ಕೆಲ್ಸದ ಕಡೆಗೆ ಬಂದೆ. ಮೆಟ್ರೋದೇನೋ ಕನ್ಸ್ಟ್ರಕ್ಷನ್, ಫ್ಲೈಓವರ್ ಕನ್ಸ್ಟ್ರಕ್ಷನ್ ಗೊತ್ತಿಲ್ಲ, ಒಟ್ನಲ್ಲಿ ಏನೋ ಮಾಡ್ತಾ ಇದ್ರು. ಮತ್ ನಮ್ ಸರ್ ಒಂದ್ ಫೋನ್ ಚಾರ್ಜ್ ಆಗ್ತಾ ಇರ್ಲಿಲ್ಲ, ಅದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ರು. ಮತ್ತೆ ಇವನು ಐಸಿ ರಿಬೋಲಿಂಗ್ ಮಾಡ್ತಾ ಇದ್ದ, ಇದನ್ನು ಕೂಡ ನಮ್ ಸರ್ ಹೇಳ್ಕೊಡ್ತಾ ಇದ್ರು ಯಾವ ತರ ರಿಬೋಲಿಂಗ್ ಮಾಡ್ಬೇಕು ಅಂತ. ಫಸ್ಟ್ ನಾನ್ ಮಾಡ್ದೆ, ಆಮೇಲೆ ಅದನ್ನ ಕ್ಲೀನ್ ಮಾಡೋದಕ್ಕೆ ಇವನ್ನ ಕರೆದ್ರು. ಒಂದೊಂದೇ ಸ್ಟೆಪ್ ನ ಫಾಲೋ ಮಾಡ್ಕೊಂಡು ಯಾವ ತರ ಕ್ಲೀನ್ ಮಾಡ್ಬೇಕು ಅಂತ ಮಾಡಿದ್ವಿ. ನಮ್ ಕ್ಲಾಸ್ ಅಲ್ಲಿ ಹ್ಯಾಂಡ್ಸಮ್ ಹುಡುಗ ಅಂದ್ರೆ ಇವನು ಕುತ್ಕೊಂಡು ಫೋನ್ ನೋಡ್ತಾನಷ್ಟೇ, ನಾ ರಿಬೋಲಿಂಗ್ ಎಲ್ಲ ಮಾಡಲ್ಲ. ಇಂಡಿವಿಜುವಲ್ ಆಗಿ ಸರ್ ಇರ್ಲಿಲ್ಲ, ಆಮೇಲೆ ನಾನೇ ರಿಬೋಲಿಂಗ್ ಮಾಡ್ತಾ ಇದ್ದಿದ್ದು. ರಿಬೋಲಿಂಗ್ ಮಾಡಿ ಬೆಳಗ್ಗೆ ಇದ್ದಿದ್ ಫೋನ್ ನ ಮತ್ತೆ ಚಾರ್ಜಿಂಗ್ ಆಗ್ತಾ ಇರ್ಲಿಲ್ಲ ಅಂದ್ಬಿಟ್ಟು ಸರ್ವಿಸಿಂಗ್ ಮಾಡಿ ನೋಡಿದ್ವಿ, ಆದ್ರೂ ಆಗಿಲ್ಲ. ಮತ್ತೆ ಬೋರ್ನಿ ಓಪನ್ ಮಾಡ್ಬಿಟ್ಟು ಅದ್ರದ್ದು ಲೈನ್ ಎಲ್ಲ ಚೆಕ್ ಮಾಡಿ ಕರೆಕ್ಟ್ ಆಗಿ ಪವರ್ ಬರ್ತಾ ಇದೆಯಾ ಇಲ್ವಾ ಅಂತ ನೋಡಿದ್ವಿ, ಆದ್ರೂ ಆಗಿಲ್ಲ. ಸರಿ ಆಯ್ತು ನಾಳೆ ಮಾಡೋಣ ಅನ್ಬಿಟ್ಟು ನಾನು ಮನೆ ಕಡೆಗೆ ಬಂದೆ. ಫುಲ್ಲು ಮಳೆ, ಯಾವ ತರ ಮಳೆ ಬಂದಿತ್ತು ಗೊತ್ತೇ ಆಗಿಲ್ಲಪ್ಪ. ಇವತ್ತು ಟೈಮ್ ಹೋಗಿದೆ ಗೊತ್ತಾಗಿಲ್ಲ, ಅಷ್ಟು ಮಳೆ ಬಂದಿದ್ದು ಗೊತ್ತಾಗಿಲ್ಲ ನಮ್ಗೆ, ಅಷ್ಟು ಬಿಸಿ. ಅಲ್ಲಿಂದ ಸೀದಾ ನಮ್ಮ ಮನೆ ಕಡೆಗೆ ಬರ್ತಾ ಇದ್ದೆ. ಫುಟ್ಪಾತ್ ಎಲ್ಲ ರೆಡಿ ಮಾಡ್ಬಿಟ್ಟಿದ್ದಾರೆ, ಮಸ್ತಾಗಿ ಆಗೋಯ್ತು. ಇವಾಗ ಆ ಕಡೆ ಈ ಕಡೆ ಜಂಪ್ ಮಾಡ್ಕೊಂಡು ಹೋಗೋದು ಅಂತಂತೂ ಇರಲ್ಲ. ಜಯದೇವ ಬಸ್ ಸ್ಟಾಪ್ ಬಂದಿದೆ, ಫುಲ್ಲು ಮಳೆ, ಅಲ್ಲೇ ಸ್ಟ್ರಕ್ ಆಗೋಗ್ಬಿಟ್ಟಿದ್ವಿ. ಆಮೇಲೆ ಲೇಟ್ ಆಗಿ ಮನೆಗೆ ಬಂದೆ ಅಷ್ಟೇ. ಇವತ್ತಿಗೆ ಮತ್ತೆ ನಾಳೆ ಸಿಗೋಣ, ಬಾಯ್.